ನಮಸ್ಕಾರ. ಕೀಗಳ ತಯಾರಿಕೆಯ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಕೀಗಳ ಪ್ರಕಾರಗಳನ್ನು ಪಟ್ಟಿ ಮಾಡುವುದು, ಕೀಗಳ ವಿವರಣೆಯನ್ನು ತಿಳಿಸುವುದು, ಕೀಯ ಅನುಕೂಲಗಳನ್ನು ತಿಳಿಸುವುದು. ಕೀ ಎನ್ನುವುದು ಶಾಫ್ಟ್ನ ಅಕ್ಷಕ್ಕೆ ಸಮಾನಾಂತರವಾಗಿ ಶಾಫ್ಟ್ ಮತ್ತು ಹಬ್ ನಡುವೆ ಸೇರಿಸಲಾದ ಒಂದು ಮೆಟಲ್ ವೆಡ್ಜ್ ಆಗಿದೆ. ಕೀಯ ಗಾತ್ರವು ಅದರ ಶಾಫ್ಟ್ ವ್ಯಾಸಕ್ಕೆ ಅನುಗುಣವಾಗಿರುತ್ತದೆ. ಅವುಗಳ ನಡುವೆ ಯಾವುದೇ ಸಂಬಂಧಿತ ಚಲನೆಯನ್ನು ತಡೆಯಲು ಶಕ್ತಿಯನ್ನು ಟ್ರಾನ್ಸ್ಮಿಟ್ ಮಾಡುವಾಗ ಕೀಗಳು ಶಾಫ್ಟ್ ಅನ್ನು ಹಬ್ ಅಥವಾ ಪುಲ್ಲಿಯಿಂದ ಭದ್ರಪಡಿಸುತ್ತವೆ. ಕೀ ಸೀಟ್ ಎನ್ನುವುದು ಶಾಫ್ಟ್ನಲ್ಲಿನ ರಿಸೆಸ್ ಮತ್ತು ಕೀ ವೇ ಎಂದರೆ ಹಬ್ನಲ್ಲಿನ ರಿಸೆಸ್ ಆಗಿದೆ. ಎರಡೂ ಸಂಯೋಗಗೊಂಡಾಗ ಇವುಗಳ ನಡುವೆ ಕೀಯನ್ನು ಸುರಕ್ಷಿತವಾಗಿ ಇರಿಸಲಾಗುತ್ತದೆ. ವಿವಿಧ ರೀತಿಯ ಕೀಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ: ಸಂಕ್ ಕೀ, ಸ್ಯಾಡಲ್ ಕೀ, ರೌಂಡ್ ಕೀ, ಸ್ಪ್ಲೈನ್ಸ್ ಕೀ, ಟ್ಯಾಂಜೆಂಟ್ ಕೀ, ಕೆನೆಡಿ ಕೀ. ಅತ್ಯಂತ ಸಾಮಾನ್ಯವಾದ ಕೀಗಳೆಂದರೆ ಪ್ಯಾರಲಲ್ ಕೀ, ಗಿಬ್ ಹೆಡೆಡ್ ಕೀ, ವುಡ್ ರಫ್ ಕೀ, ಟ್ಯಾಂಜೆನ್ಷಿಯಲ್ ಕೀ, ಹಾಲೋ ಸ್ಯಾಡಲ್ ಕೀ, ಫ್ಲಾಟ್ ಸ್ಯಾಡಲ್ ಕೀ, ರೌಂಡ್ ಕೀ, ಸರ್ಕ್ಯುಲರ್ ಟೇಪರ್ ಕೀ, ಫೆದರ್ ಕೀ, ಪೆಗ್ ಫೆದರ್ ಕೀ. ಪ್ಯಾರಲಲ್ ಕೀ ಇದು ಸಾಮಾನ್ಯವಾಗಿ ಬಳಸುವ ಕೀಯಾಗಿದ್ದು ಏಕಮುಖ ಟಾರ್ಕ್ ಅನ್ನು ಟ್ರಾನ್ಸ್ಮಿಟ್ ಮಾಡಲು ಬಳಸಲಾಗುತ್ತದೆ. ಪ್ಯಾರಲಲ್ ಕೀಗಳು ಅಥವಾ ಪ್ಯಾರಲಲ್ ಸಂಕ್ ಕೀಗಳನ್ನು ಅದರ ಅರ್ಧದಷ್ಟು ದಪ್ಪಕ್ಕೆ ಶಾಫ್ಟ್ನಲ್ಲಿ ಒಳ ಸೇರಿಸಲಾಗಿರುತ್ತದೆ. ಪ್ಯಾರಲಲ್ ಸಂಕ್ ಕೀಗಳು ಟೇಪರ್ ಸಹಿತ ಅಥವಾ ರಹಿತವಾಗಿರುವ ಆಯತಾಕಾರದ ಅಥವಾ ಚೌಕಾಕಾರದ ವಿಭಾಗಗಳಾಗಿರಬಹುದು. ಇದು ಇನ್ಸ್ಟಾಲ್ ಮಾಡಲು ಸುಲಭವಾದ ಕೀಗಳಲ್ಲಿ ಒಂದಾಗಿದೆ ಮತ್ತು ಅಗ್ಗವಾಗಿದೆ. ಆದರೆ ಕೀಗಳನ್ನು ಹಬ್ ಮೂಲಕ ಸೆಟ್ ಸ್ಕ್ರ್ಯೂನಿಂದ ಸೂಕ್ತವಾಗಿ ಹಿಡಿದಿಟ್ಟುಕೊಳ್ಳಬೇಕು, ಏಕೆಂದರೆ ಕಂಪನ ಅಥವಾ ತಿರುಗುವಿಕೆಯ ದಿಕ್ಕಿನ ಹಿಮ್ಮುಖವು ಸಾಮಾನ್ಯವಾಗಿ ಕೀಯನ್ನು ತಳ್ಳುತ್ತದೆ. ಪ್ಯಾರಲಲ್ ಟೇಪರ್ ಸಂಕ್ ಕೀಗಳು ಟಾಪ್ ಫೇಸ್ ಮೇಲೆ 100 ಎಂಎಂನಲ್ಲಿ ಒಂದು ಟೇಪರ್ ಅನ್ನು ಹೊಂದಿರುತ್ತವೆ. ಈಗ ನಾವು ಪ್ಯಾರಲಲ್ ಕೀಗಳ ಅಂದಾಜು ಅನುಪಾತವನ್ನು ಕಲಿಯೋಣ. ಡಿ ಶಾಫ್ಟ್ನ ವ್ಯಾಸವಾಗಿದ್ದರೆ ಕೀಯ ಅಗಲ W = 1/4 D + 2 mm ಮತ್ತು ಕನಿಷ್ಠ ದಪ್ಪ T = 2/3 W in mm. ಉದಾಹರಣೆಗೆ ಶಾಫ್ಟ್ನ ವ್ಯಾಸ = 40 mm, ಅಗಲ 1/4 of 40 + 2 = 12 mm, ದಪ್ಪ = 2/3 of 12 = 8 mm. ಗಿಬ್ ಹೆಡೆಡ್ ಕೀ. ಗಿಬ್ ಹೆಡೆಡ್ ಕೀಗಳು ಪ್ರೊಜೆಕ್ಟೆಡ್ ಎಂಡ್ ಹೊಂದಿರುವ ಮಷಿನ್ ಕೀಗಳಾಗಿದ್ದು ಇವು ರೊಟೇಟಿಂಗ್ ಶಾಫ್ಟ್ನಲ್ಲಿ ಸಾಫ್ಟ್ ಮೆಕ್ಯಾನಿಸಮ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಈ ಕೀಯು ಟಾಪ್ ಫೇಸ್ನಲ್ಲಿ 100ರಲ್ಲಿ 1 ಟೇಪರ್ ಅನ್ನು ಹೊಂದಿದೆ. ಟೈಟ್ ಫಿಟ್ ಹೊಂದಲು ಗಿಬ್ ಮೇಲೆ ಹ್ಯಾಮರಿಂಗ್ ಮಾಡುವ ಮೂಲಕ ಅದನ್ನು ಕೀವೇಗೆ ಚಲಾಯಿಸಲಾಗುತ್ತದೆ. ಗಿಬ್ ಹೆಡೆಡ್ ಕೀಯನ್ನು ಸುಲಭವಾಗಿ ಹಿಂಪಡೆಯಬಹುದು ಮತ್ತು ಹೆಚ್ಚಿನ ಟಾರ್ಕ್ ಅನ್ನು ಟ್ರಾನ್ಸ್ಮಿಟ್ ಮಾಡಲು ಬಳಸಬಹುದು. ಹೆಚ್ಚಿನ ವೇಗದ ಅನ್ವಯಗಳಿಗೆ ಇದು ಸೂಕ್ತವಲ್ಲ. ಈಗ ನಾವು ಗಿಬ್ ಹೆಡೆಡ್ ಕೀಗಳ ಅಂದಾಜು ಅನುಪಾತವನ್ನು ಕಲಿಯೋಣ. ಡಿ ಶಾಫ್ಟ್ನ ವ್ಯಾಸವಾಗಿದ್ದರೆ ಮತ್ತು ಟಿ ಕೀಯ ದಪ್ಪವಾಗಿದ್ದರೆ ಗಿಬ್ನ ಎತ್ತರ H =
1.75 times t in mm. ಗಿಬ್ನ ಅಗಲ b equals 1.5 times t in mm. ಕೀಯ ಅಗಲ w equals 1/4 d plus 2 mm. ಕನಿಷ್ಠ ದಪ್ಪ t equals 2/3 w. chamfer angle equals 45 degree. ಉದಾಹರಣೆಗೆ ಶಾಫ್ಟ್ನ ವ್ಯಾಸ equals 46 mm, ಅಗಲ w equals 1/4 of 46 plus 2 equals 11.5 plus 2 equals 13.5. 14 mm ಗೆ rounded off. ದಪ್ಪ t equals 2/3 of 13.5 equals 9 mm. h equals 1.75 into 9 equals 15.75. 16 mm ಗೆ rounded off. b equals 1.5 into 9 equals 13.5 mm. ವುಡ್ ರಫ್ ಕೀ. ಇದು ಲಘು ಟಾರ್ಕ್ ಅನ್ನು ಟ್ರಾನ್ಸ್ಮಿಟ್ ಮಾಡಲು ಬಳಸಲಾಗುವ ಸೆಮಿ ಸರ್ಕ್ಯುಲರ್ ಕೀ ಆಗಿದೆ. ಈ ಕೀಯು ಚೇಪರ್ ಆಗಿರುವ ಫಿಟ್ಟಿಂಗ್ಗಳು ಮತ್ತು ಶಾಫ್ಟ್ಗಳಲ್ಲಿ ವಿಶೇಷವಾಗಿ ಉಪಯುಕ್ತವಾಗಿದೆ. ವುಡ್ ರಫ್ ಕೀಯ ಅಂದಾಜು ಅನುಪಾತದ ಬಗ್ಗೆ ತಿಳಿದುಕೊಳ್ಳೋಣ. ಕೀಯ ತ್ರಿಜ್ಯ r equals 1/3 d in mm. ದಪ್ಪ t equals 1/6 of d in mm. ಉದಾಹರಣೆಗೆ ಶಾಫ್ಟ್ನ ವ್ಯಾಸವು 30 mm ಗೆ ಸಮಾನವಾಗಿರುತ್ತದೆ. r equals 30 divided by 3 equals 10 mm. t equals 30 divided by 6 equals 5 mm. ಹಾಲೋ ಸ್ಯಾಡಲ್ ಕೀ. ಈ ಕೀಯ ಒಂದು ಫೇಸ್ ಶಾಫ್ಟ್ ಸರ್ಫೇಸ್ನೊಂದಿಗೆ ಹೊಂದಿಕೆಯಾಗಲು ಕರ್ವೇಚರ್ ಅನ್ನು ಹೊಂದಿದೆ. ಇದು 100ರಲ್ಲಿ 1 ಟೇಪರ್ ಅನ್ನು ಹೊಂದಿದೆ ಮತ್ತು ಕೀವೇ ಮೂಲಕ ಚಾಲಿತವಾಗಿದೆ. ಕೀ ಸೀಟ್ ಅನ್ನು ಹೊಂದಿರದ ಕಾರಣ ಘರ್ಷಣೆಯಿಂದಾಗಿ ಹಬ್ ಅನ್ನು ಶಾಫ್ಟ್ನಲ್ಲಿ ಇರಿಸಲಾಗುತ್ತದೆ. ಈ ಕೀಯು ಲಘು ಟ್ರಾನ್ಸ್ಮಿಷನ್ಗೆ ಮಾತ್ರ ಉಪಯುಕ್ತವಾಗಿದೆ. ಫ್ಲಾಟ್ ಸ್ಯಾಡಲ್ ಕೀ. ಈ ಕೀಯು ಆಯತಾಕಾರದ ಅಡ್ಡ ವಿಭಾಗವನ್ನು ಹೊಂದಿದೆ. ಅಸೆಂಬ್ಲಿಯಲ್ಲಿ ಈ ಕೀಯನ್ನು ಅಳವಡಿಸಲು ಶಾಫ್ಟ್ ಮೇಲೆ ಫ್ಲಾಟ್ ಸರ್ಫೇಸ್ ಅನ್ನು ಮಷಿನ್ ಮಾಡಲಾಗಿದೆ. ಇದು ಹಾಲೋ ಸ್ಯಾಡಲ್ ಕೀಗಿಂತ ಗಟ್ಟಿಯಾಗಿದೆ. ಹೆವಿ ಡ್ಯೂಟಿ ಟ್ರಾನ್ಸ್ಮಿಷನ್ಗೆ ಇದು ಸೂಕ್ತವಲ್ಲ. ಫ್ಲಾಟ್ ಮತ್ತು ಹಾಲೋ ಸ್ಯಾಡಲ್ ಕೀಯ ಅಂದಾಜು ಅನುಪಾತದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಡಿ ಶಾಫ್ಟ್ನ ವ್ಯಾಸವಾಗಿದ್ದರೆ ಕೀಯ ಅಗಲ w equals 1/4 of d plus 2 mm. ಕನಿಷ್ಠ ದಪ್ಪ t equals 1/3 w. ಉದಾಹರಣೆಗೆ ಶಾಫ್ಟ್ನ ವ್ಯಾಸ equals 24 mm, w equals 1/4 of 24 plus 2 equals 8 mm. t equals 1/3 of 8 equals 2.7 or 3 mm. ಟ್ಯಾಂಜೆನ್ಷಿಯಲ್ ಕೀ. ರೊಟೇಷನ್ನ ಎರಡೂ ದಿಕ್ಕುಗಳಲ್ಲಿ ಇಂಪ್ಯಾಕ್ಟ್ ಟೈಪ್ನ ಅತಿ ಹೆಚ್ಚಿನ ಟಾರ್ಕ್ ಅನ್ನು ಟ್ರಾನ್ಸ್ಮಿಟ್ ಮಾಡಬೇಕಾದರೆ ಈ ಕೀಗಳನ್ನು ಬಳಸಲಾಗುತ್ತದೆ. ಟ್ಯಾಂಜೆನ್ಷಿಯಲ್ ಕೀಯು ಒಂದರ ಮೇಲೊಂದು ವಿರುದ್ಧ ದಿಕ್ಕಿನಲ್ಲಿ ಇರಿಸಲಾಗಿರುವ 2 ಟೇಪರ್ ಆಯತಾಕಾರದ ವೆಜ್ಗಳನ್ನು ಹೊಂದಿರುತ್ತದೆ. 2 ಸೆಟ್ ಕೀಗಳನ್ನು 120 ಡಿಗ್ರಿ ಆಂಗಲ್ನಲ್ಲಿ ಅಳವಡಿಸಲಾಗಿದೆ. ಕೀಯ ವಿಶಾಲವಾದ ಭಾಗವು ಶಾಫ್ಟ್ ವೃತ್ತಕ್ಕೆ ಸ್ಪರ್ಶಕದ ಉದ್ದಕ್ಕೂ ನಿರ್ದೇಶಿಸಲ್ಪಡುತ್ತದೆ, ಆದರೆ ಕಿರಿದಾದ ಭಾಗವು ಶಾಫ್ಟ್ನ ತ್ರಿಜ್ಯದ ಉದ್ದಕ್ಕೂ ಇರುತ್ತದೆ.
ರೌಂಡ್ ಕೀ. ಇದು ಸಿಲಿಂಡರಾಕಾರದ ಅಡ್ಡ ವಿಭಾಗವನ್ನು ಹೊಂದಿದೆ ಮತ್ತು ಟಾರ್ಕ್ ಹಗುರವಾಗಿರುವ ಮೇಟಿಂಗ್ ಕಾಂಪೊನೆಂಟ್ಗಳನ್ನು ಭದ್ರಪಡಿಸಲು ಅಸೆಂಬ್ಲಿಗಳಲ್ಲಿ ಬಳಸಲಾಗುತ್ತದೆ. ಕೀಯನ್ನು ಶಾಫ್ಟ್ಗೆ ಸಮಾನಾಂತರವಾಗಿ ಶಾಫ್ಟ್ ಮೇಲೆ ಭಾಗಶಃ ಮತ್ತು ಮೇಟಿಂಗ್ ಪಾರ್ಟ್ಗೆ ಭಾಗಶಃ ಡ್ರಿಲ್ ಮಾಡಲಾದ ಹೋಲ್ಗೆ ಫಿಟ್ ಆಗುತ್ತದೆ. ರೌಂಡ್ ಕೀಯ ಅಂದಾಜು ಅನುಪಾತದ ಬಗ್ಗೆ ತಿಳಿದುಕೊಳ್ಳೋಣ. ಶಾಫ್ಟ್ನ ವ್ಯಾಸವು ಡಿ ಆಗಿದ್ದರೆ ಕೀಯ ವ್ಯಾಸ ಸ್ಮಾಲ್ ಡಿ ಈಕ್ವಲ್ಸ್ 1/6 ಕ್ಯಾಪಿಟಲ್ ಡಿ. ಉದಾಹರಣೆಗೆ ಶಾಫ್ಟ್ನ ವ್ಯಾಸ ಈಕ್ವಲ್ಸ್ 30 mm, ಕೀಯ ವ್ಯಾಸ ಈಕ್ವಲ್ಸ್ 1/6 of 30 ಈಕ್ವಲ್ಸ್ 5 mm. ಸರ್ಕ್ಯುಲರ್ ಟೇಪರ್ ಕೀ. ಇದು ರೌಂಡ್ ಕೀಯಂತಿದೆ, ಆದರೆ 100ರಲ್ಲಿ 1 ಟೇಪರ್ ಅನ್ನು ಹೊಂದಿದೆ. ಫೆದರ್ ಕೀ. ಇದು ರೌಂಡೆಡ್ ಎಂಡ್ಗಳಿಂದ ಕೂಡಿದ ಸಮಾನಾಂತರ ಕೀ ಆಗಿದೆ. ಹಬ್ ಅಥವಾ ಪುಲ್ಲಿ ಸ್ವಲ್ಪ ದೂರಕ್ಕೆ ಶಾಫ್ಟ್ನಲ್ಲಿ ಅಕ್ಷೀಯವಾಗಿ ಸ್ಲೈಡ್ ಆಗಬೇಕಾದರೆ ಇದು ಉಪಯುಕ್ತವಾಗಿದೆ. ಪೆಗ್ ಫೆದರ್ ಕೀ. ಇದೊಂದು ಸಮಾನಾಂತರವಾದ ಆಯತಾಕಾರದ ಕೀ ಆಗಿದ್ದು ಸೆಂಟರ್ ಅಥವಾ ಕೀ ಫೇಸ್ನ ಒಂದು ತುದಿಯಲ್ಲಿ ರೌಂಡ್ ಪೆಗ್ ಅನ್ನು ಹೊಂದಿರುತ್ತದೆ. ಕೀ ಸ್ಲೈಡಿಂಗ್ ಅನ್ನು ತಡೆಯಲು ಪೆಗ್ ಶಾಫ್ಟ್ನ ಹೋಲ್ಗೆ ಅಥವಾ ಯೂನಿಟ್ ಅಸೆಂಬ್ಲಿಯ ಸ್ಟೇಷನರಿ ಮೆಂಬರ್ಗೆ ಹೊಂದಿಕೊಳ್ಳುತ್ತದೆ. ಕೀಗಳ ಪ್ರಯೋಜನಗಳನ್ನು ನಾವು ಕಲಿಯೋಣ. ಅಗ್ಗದ ಉತ್ಪಾದನಾ ವೆಚ್ಚ ಪ್ರಮಾಣಿತವಾಗಿದೆ. ಮಧ್ಯಮದಿಂದ ಹೆಚ್ಚಿನ ಟಾರ್ಕ್ ಟ್ರಾನ್ಸ್ಮಿಷನ್ಗೆ ಸೂಕ್ತವಾಗಿರುತ್ತದೆ. ಸುಲಭ ಮೌಂಟ್ ಮತ್ತು ಡಿಸ್ಮೌಂಟ್, ಆದ್ದರಿಂದ ಸುಲಭವಾಗಿ ಮರುಬಳಕೆ ಮಾಡಬಹುದು. ಈಗ ನಾವು ಕೀಗಳ ಅನಾನುಕೂಲಗಳನ್ನು ಕಲಿಯೋಣ. ಪರ್ಯಾಯ ದಿಕ್ಕಿನ ಲೋಡ್ಗಳು ಮತ್ತು ಶಾಕ್ಗಳಿಗೆ ಸೂಕ್ತವಲ್ಲ. ಅಕ್ಷೀಯ ಬಲವನ್ನು ಟ್ರಾನ್ಸ್ಮಿಟ್ ಮಾಡಲು ಅದಕ್ಕೆ ಸ್ಟಾಪ್ ಲಾಕ್ ಅಗತ್ಯವಿದೆ. ಶಾಫ್ಟ್ ಅಸಮತೋಲನಕ್ಕೆ ಒಳಗಾಗಬಹುದು. ಕೀವೇಗಳು ನಾಚ್ ಪರಿಣಾಮದಿಂದಾಗಿ ಸ್ಟ್ರೆಸ್ ಪಾಯಿಂಟ್ ಅನ್ನು ಪರಿಚಯಿಸುತ್ತವೆ ಮತ್ತು ಶಾಫ್ಟ್ ಬಲವನ್ನು ಕಡಿಮೆ ಮಾಡುತ್ತವೆ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಕೀಗಳ ಪ್ರಕಾರಗಳನ್ನು ಪಟ್ಟಿ ಮಾಡುವುದು, ಕೀಗಳ ವಿವರಣೆಯನ್ನು ತಿಳಿಸುವುದು, ಕೀಯ ಅನುಕೂಲಗಳನ್ನು ತಿಳಿಸುವುದು. ಇದು ಕೀಗಳ ತಯಾರಿಕೆಯ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.